ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ಚಂದನ್ ಶರ್ಮಾ. ಮೊದಲಿಗೆ ಹೆಡ್ಲೈನ್ಸ್. ಕಿರಾತಕನಿಂದ ಹಲ್ಲೆಗೆ ಒಳಗಾದ ಜ್ಯೋತಿ ಚೇತರಿಕೆ. ಅಮ್ಮನ ಅನುಪಸ್ಥಿತಿಯಲ್ಲೇ ಮಗಳ ಹುಟ್ಟುಹಬ್ಬ ಆಚರಣೆ. ಹಣದ ಮುಗ್ಗಟ್ಟಿನಿಂದ ಪತಿ ಉದಯ್ ಕಂಗಾಲು. ರಾಜ್ಯದ ಸುಮಾರು ಕಡೆ ನಕಲಿ ವೈದ್ಯರ ಹಾವಳಿ. ಸಿಲಿಕಾನ್ ಸಿಟಿಯಲ್ಲಿ 2 ಕಡೆ ದಾಳಿ. ಪದವಿ ಪಡ್ಕೊಳ್ಳದೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದ ಡಾಕ್ಟರ್ಗಳು ಗಲಿಬಿಲಿ. $100 ಕೋಟಿ ಬಾಕಿ ಉಳಿಸಿಕೊಂಡಿದೆ IBC ನಾಲೆಡ್ಜ್ ಪಾರ್ಕ್. ಆರ್ಥಿಕ ಸ್ಥಾಯಿ ಸಮಿತಿ ಅಧಿಕಾರಿಗಳು ಕೊಟ್ಟರು ಶಾಕ್. ಬಿಸಿ ಮುಟ್ಟಿಸಿದ ಮೇಲಾದರೂ ಎಚ್ಚೆತ್ತುಕೊಳ್ಳುತ್ತಾ ಕಂಪನಿ. ಒಂದು ಗ್ರಾಂ ಸ್ಪೈರುಲಿನ ಪುಡಿ 1 kg ತರಕಾರಿಗೆ ಸಮಾನತೆ. DJ ಹಳ್ಳಿಯಲ್ಲಿ ಅಂಗನವಾಡಿ ಮಕ್ಕಳಿಗೆ ವಿತರಣೆ. ಯಾರು ಕೊಟ್ಟರೋ ಯಾರಿಗೂ ಗೊತ್ತಿಲ್ವಂತೆ. ಮೊದಲ ಸಿನಿಮಾದಲ್ಲೇ ಕಾಶಿನಾಥ್ ಮಾಡಿ ಉದ್ಯಾನ ನಗರಿಯಲ್ಲಿ ಏನೇನಾಯಿತು ಬನ್ನಿ ಗಮನಿಸ್ತಾ ಹೋಗೋಣ. ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿದ್ದ ATM ಅಲ್ಲಿ ಮಹಿಳೆ ಮೇಲಿನ ಹಲ್ಲೆ ಪ್ರಕರಣದ ಆರೋಪಿ ಇನ್ನೂ ಕೂಡ ಸಿಕ್ಕಿಲ್ಲ. ಆದರೆ ಇತ್ತ ಹಲ್ಲೆಗೊಳಗಾದ ಜ್ಯೋತಿ ಪುತ್ರಿ ಅಮ್ಮ ಇಲ್ಲದೆ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ್ಳು. ಆರೋಗ್ಯದಲ್ಲಿ ಜ್ಯೋತಿ ಇನ್ನಷ್ಟು ಚೇತರಿಕೆಯನ್ನು ಕಂಡಿದ್ರೆ, ಮತ್ತೊಂದು ಕಡೆ ಪತಿ ಉದಯ್ ಹಣ ಇಲ್ಲದೆ ನಿಜಕ್ಕೂ ಕೂಡ ಕಂಗಾಲಾಗಿದ್ದಾರೆ. ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ಇವತ್ತು ಜ್ಯೋತಿ ಉದಯ್ ಸಂಭ್ರಮದಲ್ಲಿರ್ತಿದ್ರು. ಆದರೆ ವಿಧಿಯಾಟವೇ ಬೇರೆಯಾಗಿದೆ. ದುರದೃಷ್ಟವಶಾತ್ ಆಸ್ಪತ್ರೆಯಲ್ಲಿದ್ದಾರೆ. ಹೌದು, ಕಿರಾತಕನಿಂದ ಹಲ್ಲೆಗೊಳಗಾದ ಜ್ಯೋತಿ ಪುತ್ರಿ ಆತ್ಮಿಕಾಗೆ ಇವತ್ತು 4ನೇ ವರ್ಷದ ಹುಟ್ಟುಹಬ್ಬ. ಅಮ್ಮನ ಅನುಪಸ್ಥಿತಿಯಲ್ಲೇ ಮಗಳು ಮೊದಲ ಹುಟ್ಟುಹಬ್ಬ ಆಚರಿಸಿಕೊಂಡ್ಳು. ಅಂದಹಾಗೆ ಜ್ಯೋತಿ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದ್ದು ಮಗಳ ಬಗ್ಗೆ ವಿಚಾರಿಸಿದ್ದಾರೆ. ಅಲ್ಲದೆ ಮಗಳ ಬರ್ತ್ಡೇ ಆಚರಿಸುವಂತೆ ಪತಿ ಉದಯ್ಗೂ ಹೇಳಿದ್ದಾರೆ. ಸದ್ಯ ಸಂಬಂಧಿಕರ ಮನೆಯಲ್ಲಿರುವ ಮಗುವಿಗೆ ಅಮ್ಮನ ಮೇಲಾದ ಭೀಕರ ಹಲ್ಲೆಯ ಬಗ್ಗೆ ಕಿಂಚಿತ್ತೂ ಅರಿವಿಲ್ಲ. ಅಪ್ಪನ ಭರವಸೆಯ ಮಾತುಗಳನ್ನೇ ನಂಬಿ ದಿನ ದೂಡುತ್ತಿದೆ. ಬರ್ತಡೇ ಬಗ್ಗೆ ಎಲ್ಲ ಕೇಳಿದ್ರು. ನಾನಂದೆ, ನೀನು ಬೇಗ ಗುಣವಂತವಾಗಿ ಆಚೆಗೆ ಬಾ, ಆಮೇಲೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದೆ. ಆಮೇಲೆ ಅವರು ಭಾರಿ ಇದಾಗಿದ್ದರು, ಕಾತುರವಾಗಿದ್ದರು ಇವತ್ತು ಅವಳ ಹುಟ್ಟುಹಬ್ಬನ ಆಚರಿಸ್ಬೇಕು ಅಂತ. ದುರದೃಷ್ಟವಶಾತ್ ಈಗ ಘಟನೆ ನಡೆದ್ರಿಂದ ಆಗಲಿಲ್ಲ. ಅದಕ್ಕೆ ನಾನು ಅವಳಿಗೆ ಹೇಳಿದೆ, ಯಾವುದು ಹಳೆಯದ್ರ ಬಗ್ಗೆ ಚಿಂತೆ ಮಾಡಬೇಡ, ಮುಂದಕ್ಕೆ ನಾವೇನು ನೀನು ರಿಕವರ್ ಆಗಬೇಕು, ಮುಂದಕ್ಕೆ ನೀನು ಆದಷ್ಟು ಬೇಗ ಶೀಘ್ರವಾಗಿ ಬಂದ ಮೇಲೆ ಒಂದು ದಿವಸ ಪಾರ್ಟಿ ಮಾಡಿ ಗ್ರೇಟಾಗಿ ಚೆನ್ನಾಗಿ ಆಚರಿಸೋಣ ಅಂತ ಅವಳಿಗೆ ಹೇಳಿದೆ. ಹೋದಾಗೆಲ್ಲ ಕೇಳ್ತಾ ಇದ್ದಾಳೆ, ನಾನು ಊರಿಗೆ ಹೋಗಿದ್ದಾರಮ್ಮ, ಇವತ್ತು ಬರ್ತಾರೆ ಇಲ್ಲ ಸಾಯಂಕಾಲ ಬರ್ತಾರೆ ಅಂತ ಹೇಳ್ತಾ ಇದ್ದೀನಿ. ಈ ಸದ್ಯಕ್ಕೆ ನಮ್ಮ ರಿಲೇಷನ್ನಲ್ಲಿ ಇದ್ದಾರೆ. ನಾನು ಅದಕ್ಕೆ ಇವತ್ತು ಬೆಳಗ್ಗೆ ಇವತ್ತು ಭೇಟಿ ಆಗಲಿಲ್ಲ. ನಿನ್ನೆ ನಾನು ಭೇಟಿ ಆದಾಗ ಸಾಯಂಕಾಲ ಎಲ್ಲಿ ಅಮ್ಮ ಅಂದು, ಇಲ್ಲೆಲ್ಲ ಬಂದಿದ್ದಾರಮ್ಮ, ಇಲ್ಲೇ ಫ್ರೆಂಡ್ ಮನೇಲಿದ್ದಾರೆ, ನಾಳೆ ಗ್ಯಾರಂಟಿ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೀನಿ. ಅತ್ತ ಜ್ಯೋತಿ ಚೇತರಿಸಿಕೊಳ್ತಿದ್ರೆ ಇತ್ತ ಪತಿ ಹಣದ ಮುಗ್ಗಟ್ಟಿಗೆ ಸಿಲುಕಿದ್ದಾರೆ. ಸುವರ್ಣ ನ್ಯೂಸ್ ಬಳಿ ಅಳಲು ತೋಡಿಕೊಂಡ ಉದಯ್ ಸರ್ಕಾರ ಮತ್ತು ಬ್ಯಾಂಕ್ ಅಧಿಕಾರಿಗಳು ಸಹಾಯದ ಭರವಸೆ ನೀಡಿದ್ದಾರೆಯೇ ಹೊರತು ಆರ್ಥಿಕ ನೆರವು ಸಿಕ್ಕಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ನನ್ನ ಬಳಿಯೂ ಹಣವಿಲ್ಲ, ಸ್ನೇಹಿತರು ಸಂಬಂಧಿಕರಿಂದ ಹಣ ಪಡೆದು ಆಸ್ಪತ್ರೆಗೆ ಕಟ್ಟುತ್ತಿದ್ದೇನೆ ಎಂದರು. ನಾವು ಮಧ್ಯೆ ಸ್ವಲ್ಪ ಕಟ್ತಾ ಇದ್ದೀವಿ ದುಡ್ಡಷ್ಟೇ. ನಾವು ಅಲ್ಲಿ ಇಲ್ಲಿ ನಮ್ಮ ಹತ್ರನೂ ಇಲ್ಲ. ಈಗ ಅಷ್ಟು ದೊಡ್ಡ ಮೊತ್ತ ಅಂದರೆ ನಾವು ಎಲ್ಲಿ ಸಡನ್ನಾಗಿ ತರೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ತೀವಿ. ಆದರೆ ಆಗಲಿ 2 ಲಕ್ಷ ಆಗಿರ್ಬೋದು ಅಂತ ಅಂದಾಜು. ಆಗ ಆದಷ್ಟು ಏನಾದ್ರು ಇದು ಮಾಡ್ತೀನಿ ಅಂತ ಹೇಳಿದ್ರು, ಸಹಾಯ ಮಾಡ್ತೀನಿ ಅಂತ. ಆದರೆ ಇಲ್ಲಿವರೆಗೂ ಯಾವ ಸೂಚನೆಯೂ ಸಿಕ್ಕಿಲ್ಲ ನಮಗೆ. ನಾವು ಸ್ನೇಹಿತರ ಮೇಲೆ, ಅವರು ನಮ್ಮ ಸಂಬಂಧಿಕರ ಮೇಲೆ ನಂಬಿಕೊಂಡು ಇದು ಮಾಡ್ತಾ ಇದ್ದೀವಿ. ಇನ್ನು ಚಿಕಿತ್ಸೆ ಪಡೆಯುತ್ತಿರುವ ಜ್ಯೋತಿರನ್ನ ಕಾರ್ಪೊರೇಷನ್ ಬ್ಯಾಂಕ್ CMD ಬನ್ಸಾಲ್ ಭೇಟಿಯಾಗಿ ಆರೋಗ್ಯರಿಸಿದ್ರು. ಇನ್ನು ಜ್ಯೋತಿ ಮೆದುಳಿಗೆ ಬಲವಾದ ಪೆಟ್ಟು ಬಿದ್ದಿದೆ. 3 ದಿನಗಳ ಬಳಿಕ ICUನಿಂದ ಸಾಮಾನ್ಯ ವಾರ್ಡ್ಗೆ ಸ್ಥಳಾಂತರ ಮಾಡುವುದಾಗಿ BGS ಆಸ್ಪತ್ರೆ ವೈದ್ಯರು ತಿಳಿಸಿದರು. ಜ್ಯೋತಿಯವರು ರಿಕವರಿ ಚೆನ್ನಾಗಿ ಆಗ್ತಾ ಇದ್ದಾರೆ. ಟ್ರೀಟ್ಮೆಂಟ್ ರೆಸ್ಪಾನ್ಸ್ನು ಚೆನ್ನಾಗಿದೆ. ಜನರಲ್ ಕಂಡೀಷನ್ ತುಂಬ ಚೆನ್ನಾಗಿ ರಿಕವರಿ ಆಗಿದೆ. ಸುಸ್ತೆಲ್ಲ ಕಡಿಮೆ ಆಗಿದೆ, ತಲೆನೋವು ಕಡಿಮೆ ಆಗಿದೆ. ರೈಟ್ ಸೈಡ್ ವೀಕ್ನೆಸ್ ಮಾತ್ರ ಹಾಗೆ ಇನ್ನೂ ಇದೆ. ಆದರೆ ನಾನು ಹೇಳ್ದಂಗೆ ಅದು ತುಂಬ ಟೈಮ್ ತೊಗೊಳ್ಳತ್ತೆ. ಈಗಲೇ ಅದರ ಪ್ರಕಾರ ಟ್ರೀಟ್ಮೆಂಟ್ ಅಂತೂ ನಡೀತಾ ಇದೆ. ಈಗ ಮೇ ಬಿ 2-3 ದಿನದಿಂದ ಅನಂತರ ಅವರು ICUಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಸೊ ಅದ ನಂತರ ಫಿಸಿಯೋಥೆರಪಿ, ರಿಹ್ಯಾಬಿಲಿಟೇಷನ್ ಎಲ್ಲ ಇಂಟೆನ್ಸಿಫೈ ಮಾಡ್ತೀವಿ. ಸೊ ಪ್ಯಾರಾಲಿಸಿಸ್ ಅಂತೂ ಟೈಮ್ ತೊಗೊಳ್ಳತ್ತೆ. ಬಟ್ ಅದರ್ವೈಸ್ ಶಿ ಈಸ್ ವೆರಿ ಸ್ಟೇಬಲ್. ಜನರಲ್ ಕಂಡೀಷನ್ ಈಸ್ ವೆರಿ ಗುಡ್ ಆ್ಯಂಡ್ ಡೂಯಿಂಗ್ ವೆರಿ ವೆಲ್. ಈ ಮಧ್ಯೆ ಶಂಕಿತ ವ್ಯಕ್ತಿಯನ್ನ ತುಮಕೂರಿನಲ್ಲಿ ವಿಚಾರಣೆ ಮಾಡಲಾಗ್ತಿದೆ. ಸತೀಶ್ ಎಂಬಾತನನ್ನ ತಿಪಟೂರಿನಲ್ಲಿ ವಶಕ್ಕೆ ತೆಗೆದುಕೊಂಡು ತುಮಕೂರು SP ಕಚೇರಿಯಲ್ಲಿ ವಿಚಾರಣೆ ನಡೆಸಲಾಯಿತು.
ಹಲ್ಲೆ ನಡೆಸಿದ ಆರೋಪಿ ಇವನೇನಾ ಅನ್ನೋದು ಖಚಿತವಾಗಿಲ್ಲ. ಸದ್ಯ ಘಟನೆ ನಡೆದು 3 ದಿನಗಳಾದರೂ ಆರೋಪಿಯ ಸುಳಿವು ಸಿಕ್ಕಿಲ್ಲ. ಪೊಲೀಸರು ಆರೋಪಿಗಾಗಿ ಜಾಲಾಡ್ತಿದ್ದಾರೆ. ಈ ಮಧ್ಯೆ ಹಲ್ಲೆ ನಡೆಸಿದ ಆರೋಪಿ ಹೇಗಿರಬಹುದು ಅನ್ನೋದರ ರೇಖಾಚಿತ್ರಗಳು ಇಲ್ಲಿವೆ ನೋಡಿ. ಇಂತಹ ವ್ಯಕ್ತಿ ನಿಮ್ಮ ಕಣ್ಣಿಗೆ ಎಲ್ಲಾದರೂ ಬಿದ್ದರೆ ತಪ್ಪದೆ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇನ್ನು ರಾಜ್ಯದ ಸುಮಾರು ಕಡೆ ನಕಲಿ ವೈದ್ಯರ ವಿರುದ್ಧ ಸಮರ ಸಾರಿರುವ ಕರ್ನಾಟಕ ಆಯುರ್ವೇದ ಮತ್ತು ಯುನಾನಿ ಮಂಡಳಿ ಬೆಂಗಳೂರಲ್ಲಿ ಕೂಡ ನಕಲಿ ವೈದ್ಯರ ಕ್ಲಿನಿಕ್ಗಳ ಮೇಲೆ ಇವತ್ತು ದಾಳಿಯನ್ನ ಮಾಡಿತು. ಯಾವುದೇ ಪದವಿಯನ್ನ ಪಡ್ಕೊಳ್ಳದೆ ಪ್ರಾಕ್ಟೀಸ್ ನಡೆಸ್ತಾ ಇದ್ದ ವೈದ್ಯರನ್ನ ಬಂಧಿಸಿ ಪೊಲೀಸರ ವಶಕ್ಕೆ ಒಪ್ಪಿಸಲಾಯಿತು. ಬೆಂಗಳೂರಿನ ಕುರುಬರಹಳ್ಳಿಯ ರಾಮ್ ಕನ್ಸಲ್ಟೇಷನ್ ಸೆಂಟರ್ ಮುಂದೆ ರೋಗಿಗಳ ದಂಡೆ ಇತ್ತು. ವೈದ್ಯರು ಎಂದಿನಂತೆ ರೋಗಿಗಳ ವಿಚಾರಣೆ ಮಾಡ್ತಿದ್ರು. ಇದೇ ಸಮಯದಲ್ಲಿ ಕರ್ನಾಟಕ ಆಯುರ್ವೇದ ಮತ್ತು ಯುನಾನಿ ಮಂಡಳಿಯ ರಿಜಿಸ್ಟ್ರಾರ್ ಡಾಕ್ಟರ್ ತಿಮ್ಮಪ್ಪ ಶೆಟ್ಟಿಗಾರ್ ನೇತೃತ್ವದ ತಂಡ ದಿಢೀರಂತ ದಾಳಿ ಮಾಡಿತು. ಆವಾಗ ಗೊತ್ತಾಯಿತು ನೋಡಿ ವೈದ್ಯರ ಬಂಡವಾಳ. 15 ವರ್ಷದಿಂದ ಚಿಕಿತ್ಸೆ ನೀಡುತ್ತಿದ್ದ ವೈದ್ಯ ರಾಮು ಬಳಿ ಯಾವುದೇ ಅಧಿಕೃತ ಪದವಿ ಪತ್ರಗಳಿರಲಿಲ್ಲ. ಅಷ್ಟೇ ಅಲ್ಲ, ಡಾಕ್ಟರ್ ರಾಮಯ್ಯ ಎಂಬುವರ ಹೆಸರಿನ ದಾಖಲೆ ಪತ್ರಗಳನ್ನು ಇಟ್ಕೊಂಡು ಕ್ಲಿನಿಕ್ ನಡೆಸುತ್ತಿದ್ರು. ಕೂಡಲೇ ಅಲ್ಲಿದ್ದ ಔಷಧ ಉಪಕರಣಗಳು ಹಾಗೂ ಕ್ಲಿನಿಕ್ ಅನ್ನ ಸೀಸ್ ಮಾಡಿದ ತಂಡ ನಕಲಿ ಡಾಕ್ಟರ್ನನ್ನ ಪೊಲೀಸರ ವಶಕ್ಕೆ ಒಪ್ಪಿಸಲಾಯಿತು. ಡಾಕ್ಟರ್ ಬಿ ರಾಮಯ್ಯ ಅಂತ ಜಸ್ಟ್ ಇವಾಗ ಹೋಗಿದ್ದಾರೆ, ಪೇಷಂಟ್ ನೋಡೋಕ್ಕೆ ಬರ್ತಾರೆ. ಅಲ್ಲಲ್ಲ, ನಾವು ಅವ್ರ ಹತ್ರ ವರ್ಕ್ ಮಾಡ್ತೀವಿ ಇದೀವಿ ಮೇಡಮ್. ಅದೇ ಪೂರ್ತಿ ಹೆಸರು ರಾಮನೇ. ಹೋಮಿಯೋಪತಿ ಹೋಮಿಯೋಪತಿ ಹೇಳಿದ್ದೀನಿ ಡಾಕ್ಟರ್ ರಾಮಯ್ಯ ಅಂತ ಅವ್ರದ್ದು, ಅವ್ರ ಹತ್ರ ನಾವು ವರ್ಕ್ ಮಾಡ್ತೀನಿ. ಬಳಿಕ ಕಮಲಾನಗರದ ಮಂಜು ಕ್ಲಿನಿಕ್ ಮೇಲೆ ಮುಂದಿನ ಆಪರೇಷನ್ ನಡೆಯಿತು. ಇಲ್ಲೂ ಸಹ 15 ವರ್ಷಗಳಿಂದ ಗೋವಿಂದರಾಜು ಎಂಬಾತ ಎಲೆಕ್ಟ್ರೋ ಹೋಮಿಯೋಪತಿ ಹೆಸರಲ್ಲಿ ಚಿಕಿತ್ಸೆ ನೀಡುತ್ತಿದ್ದ. ಈ ನಕಲಿ ಡಾಕ್ಟರ್ನನ್ನು ಬಸವೇಶ್ವರ ನಗರ ಪೊಲೀಸರ ವಶಕ್ಕೆ ಒಪ್ಪಿಸಲಾಯಿತು. ನಕಲಿ ವೈದ್ಯರು ನಮಗೆ ಸಿಕ್ಕಿದ್ದಾರೆ, ರಾಮು ಅಂತ. ಬೇರೆ ಡಾಕ್ಟರ್ ಹೆಸರಲ್ಲಿ ಅವರು ವೈದ್ಯಕೀಯ ವೃತ್ತಿ ನಡೆಸ್ತಾ ಇರೋದು ರೆಡ್ ಹ್ಯಾಂಡ್ ಆಗಿ ಕಾಟ್ ಆಗಿದೆ ಮತ್ತು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ತಾ ಇದ್ದೇವೆ. ಹಾಗೆ ಇನ್ನೊಂದು ಕ್ಲಿನಿಕ್ಕು ಗೋವಿಂದರಾಜು ಅಂತ, ಇವರು ಒಂದು ವೈದ್ಯಕೀಯ ವೃತ್ತಿ ನಡೆಸ್ತಾ ಇರೋದು ಇಲೆಕ್ಟ್ರೋ ಹೋಮಿಯೋಪತಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲೆಕ್ಟ್ರೋ ಹೋಮಿಯೋಪತಿ ಅನ್ನೋ ಒಂದು ಸಿಸ್ಟಮೇ ಇಲ್ಲ. ಆದರೆ ಅವರು ಅಲೋಪತಿ ಇಂಜೆಕ್ಷನ್ಗಳು, ಸಿರಿಂಜು ಎಲ್ಲವನ್ನೂ ಇಟ್ಟುಕೊಂಡಿದ್ದಾರೆ. ಅವರು ಆದ್ದರಿಂದ ಅನಧಿಕೃತವಾಗಿ ಯಾವುದೇ ವಿದ್ಯಾರ್ಹತೆ ಇಲ್ಲದೆ, ಯಾವುದೇ ನೋಂದಣಿ ಇಲ್ಲದೆ ವೈದ್ಯಕೀಯ ವೃತ್ತಿ ನಡೆಸ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಆದ್ದರಿಂದ ಇವರ ಮೇಲೆ ಸಹ ಕಾನೂನು ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಹೋಮಿಯೋಪತಿ, ಆಯುರ್ವೇದದ ಹೆಸರಲ್ಲಿ ಇಂಜೆಕ್ಷನ್ ನೀಡ್ತಾ ಜನರಿಗೆ ಯಾಮಾರಿಸುತ್ತಿದ್ದಾರೆ. ಇವರಿಷ್ಟೇ ಅಲ್ಲ, ರಾಜ್ಯದ ಹಲವೆಡೆಯೂ ಇಂತಹ ಮೋಸದ ಜಾಲ ಹಬ್ಬಿರೋ ಸಾಧ್ಯತೆ ಇದೆ. ಜನರು ಸಹ ಎಚ್ಚರದಿಂದ ಇರೋದು ಒಳಿತು. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಖಂಡಿತವಾಗ್ಲೂ ಇಂಥವ್ರ ಬಗ್ಗೆ ನೀವು ಕೂಡ ಹುಷಾರಾಗಿ ಇರಲೇಬೇಕಾಗತ್ತೆ. ಇನ್ನು BBMP ಮೊದಲೇ ದಿವಾಳಿಯಾಗಿ ಹೋಗಿದೆ. ಅಂಥದ್ರಲ್ಲಿ ಕೆಲವೊಂದು ಬಿಲ್ಡಿಂಗ್ಗಳು ಕೋಟಿಗಟ್ಟಲೆ ಬಾಡಿಗೆಯನ್ನು ಉಳಿಸ್ಕೊಂಡು ಪಾಲಿಕೆ ಬೊಕ್ಕಸಕ್ಕೆ ನಷ್ಟವನ್ನು ಮಾಡ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಇವತ್ತು BBMP ತೆರಿಗೆ ಮತ್ತು ಆರ್ಥಿಕ ಸ್ಥಾಯಿ ಸಮಿತಿ ದಿಢೀರಂತ ಭೇಟಿ ಕೊಟ್ಟು ಬಿಸಿ ಮುಟ್ಟಿಸ್ತು. ಇದು ಬನ್ನರ್ಘಟ್ಟ ರಸ್ತೆಯಲ್ಲಿರುವ IBC ನಾಲೆಡ್ಜ್ ಪಾರ್ಕ್ ಕಟ್ಟಡ. 13 ಎಕರೆ ವಿಸ್ತೀರ್ಣದ ಇದರ ತಿಂಗಳ ಬಾಡಿಗೆ 2,35,00,000. ಇದೀಗ ಕಳೆದ 10 ವರ್ಷದಿಂದ ಪಾಲಿಕೆಗೆ ಬಾಡಿಗೆ ಕಟ್ಟದೆ ಬರೋಬ್ಬರಿ 100 ಕೋಟಿ ಬಾಕಿ ಉಳಿಸಿಕೊಂಡಿದೆ. ಇನ್ನು ಈ ಕಟ್ಟಡದ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೂಡ ಪಡೆದಿಲ್ಲ. ಇದೆಲ್ಲವನ್ನ ಗಮನಿಸಿದ ಹೈಕೋರ್ಟ್ ಕಳೆದ ತಿಂಗಳಷ್ಟೇ ಬಾಕಿ ಪಾವತಿಸುವಂತೆ ಸೂಚಿಸಿತು. ಇದುವರೆಗೂ ಯಾವುದೇ ಪ್ರತಿಕ್ರಿಯೆ ಇಲ್ಲದ ಕಾರಣ ಇವತ್ತು BBMP ತೆರಿಗೆ ಮತ್ತು ಆರ್ಥಿಕ ಸ್ಥಾಯಿ ಸಮಿತಿ ದಿಢೀರ್ ಭೇಟಿ ನೀಡಿತು. ಬಾಕಿ ಮೊತ್ತ ಪಾವತಿಸುವಂತೆ ಆಗ್ರಹಿಸಿತು. ಏನು ಇವರು ಬಾಡಿಗೆ ಕಲೆಕ್ಟ್ ಮಾಡಿದ್ದಾರೆ ಅದೆಲ್ಲ ಟೋಟಲಿ ಇಲ್ಲೀಗಲ್, ಕಾನೂನು ಬಾಹಿರವಾಗಿ ಕಲೆಕ್ಟ್ ಮಾಡಿದ್ದಾರೆ. ಅದನ್ನೆಲ್ಲ BBMPಗೆ ಸಲ್ಲಿಸಬೇಕು ಅಂತೇಳಿ ಕೋರ್ಟ್ 2 ತಿಂಗಳಿಂದ ಆರ್ಡರ್ ಕೊಟ್ಟಿದೆ. ಅದಕ್ಕೆ ಇವರು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. BBMPಗಾಗಿ ತಿಳಿಸಿಲ್ಲ, ನಾವೇನು ಇದನ್ನು ತಮಗೆ ಸಲ್ಲಿಸ್ತೀವಿ ಅಂತ ಏನೂ ಹೇಳಿಲ್ಲ, ಅಥವಾ ನಾವು ಅಪೀಲ್ ಹೋಗ್ತಾ ಇದ್ದೀವಿ ಅಂತ ನಮಗೇನು ಹೇಳಿಲ್ಲ. ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿದ IBC ಪಾರ್ಕ್ ಸಿಬ್ಬಂದಿ ಆದಷ್ಟು ಬೇಗ ಮೊತ್ತವನ್ನ ಪಾವತಿಸುವುದಾಗಿ ತಿಳಿಸಿದ್ರು. ಆದರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಪಡೆದಿಲ್ಲ ಅನ್ನೋ ಆರೋಪವನ್ನ ತಳ್ಳಿ ಹಾಕಿದ್ದಾರೆ.
ಅಲ್ಲ ಇದು ಅಂದರೆ ಮೇ ಬಿ ದೇ ಮೈಟ್ ಹ್ಯಾವ್ ಪೇಯ್ಡ್ ದ ಟ್ಯಾಕ್ಸಸ್ ಬಟ್ ಇವಾಗ ಇದೇನು ಅಂತಂದರೆ ಬಿಕಾಸ್ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಪರ್ ಸೆ ವೆನ್ ದಿ ಕೋರ್ಟ್ ಹ್ಯಾಸ್ ಡಿಕ್ಲೇರ್ಡ್ ಇಟ್ ಈಸ್ ಇನ್ವ್ಯಾಲ್ಯೂಬಲ್. ಒಟ್ನಲ್ಲಿ ಶತಕೋಟಿ ಬಾಕಿ ಉಳಿಸಿಕೊಂಡ ಐಬಿಸಿ ಪಾರ್ಕ್ ಸಿಬ್ಬಂದಿಗೆ ಪಾಲಿಕೆ ಬಿಸಿ ಮುಟ್ಟಿಸಿದೆ. ಇದೇ ರೀತಿ ಪಾಲಿಕೆ ಎಚ್ಚೆತ್ತುಕೊಂಡು ಕಾರ್ಯನಿರ್ವಹಿಸಿದ್ರೆ ಪಾಲಿಕೆ ಬೊಕ್ಕಸ ತುಂಬೋದ್ರಲ್ಲಿ ಅನುಮಾನವೇ ಇಲ್ಲ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಸುದ್ದಿ ಇನ್ನೂ ಇದೆ, ಒಂದು ಪುಟ್ಟ ಬ್ರೇಕ್ ಆದಮೇಲೆ